ಇರುವಿಗೆ ಬಿ ಆಸೆ ಹುಟ್ಟಿತ್ತು. ಸಣ್ಣ ಇರು ಇರ್ತದಲ್ಲ, ಆ ಇರುದ ಜೀವನ ಏಟ್ರಿ ಬಾಳ ಆದ್ರೆ ಒಂದು 4-5 ದಿನ 7-8 ದಿನ. ಯಾಕೆ ಯಾರ ಕಾಲ್ ಕೊಟ್ರಂದ್ರೆ ಸತ್ಯ ಹೋಗ್ತದೆ ಪಾಪದಿಗಳು. ಅದು ಕಾಶಿ ಕೊಯ್ನೂರು ದಿನ ಅದು ಕಾಶಿಗೆ ಹೋಗ್ಬೇಕಂತೇಳಿ ಆಸೆ ಮಾಡಿರ್ತಿದ್ರು. ಹೋಲಕ್ ಸಾಧ್ಯ ಅದೇನದು ನಡು ಹೋಗಳಿ ಏಸ್ ಮಂದಿ ತುಳಿದು ಖಲಾಸ ಮಾಡ್ತಾರ. ಅದಕ್ಕ ಅದು ಏನ್ ಪ್ಲಾನ್ ಮಾಡ್ತದ, ಕಾಶಿಗೆ ಒಬ್ಬವ್ ನಡೆದೀನಂತ ಯಾರಂತಾರು ಇಲ್ಲೊಂದು ಗರುಡಕರ್ ಜಗನ್ನಾಥರ ಅಂತ ತಿಳ್ಕೊರಿ. ಇವ್ರು ಕಾಶಿಗೆ ಹೋಗ್ಬೇಕಂತೇಳಿ ನಡೆದಿರು. ಇವ್ರ ಮನೆಯಿಂದ ಇರಿವಿ ಖೂನ್ ಐತಿ, ಇವ್ರು ಕಾಶಿಗೆ ನಡೆದಾರ ಅಂತೇಳಿ. ಅವ್ರೇನು ಬಟ್ಟಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರಲ್ಲ, ಆ ಸುಟಗೇಸ್ನಾಗ ಹೋಗಿ ಕೂತದು. ಏನ್ ಮಾಡ್ತು, ಸುಟಗೇಸ್ನಾಗ ಹೋಗಿ ಕೂತು. ಯಾಕೆ ಇವ್ರು ಕಾಶಿಗೆ ನಡೆದಾರ ಅಂದ್ರೆ ನಾನು ಹೋಗಿ ಕಾಶಿಗೆ ಮುಡ್ತೀನಿ ಅಂತೇಳಿ. ಹಂಗ ಇವ್ರು ಸುಟಗೇಸ್ ಏನದಕ್ಕೆ ಕಾಶಿಗೆ ಹೋಗ್ಲಿಕ್ಕೆ ಇರುವಿಗೆ ಆಧಾರ ಐತಲ್ಲ, ಹಾಂಗ್ ನಾವು ಸ್ವರ್ಗಕ್ಕೆ ಹೋಗ್ಬೇಕಾಯ್ತು, ಪರಮಾತ್ಮನ ಬಲ್ ಹೋಗ್ಬೇಕಾಯ್ತು ಅಂದ್ರೆ ನಮಗೆ ಬೇರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ದಾರಿ ಒಂದೇ ಅದ. ಹವಾ ಮಲ್ಲಿನಾಥ್ ಮಹಾರಾಜರದು ಆಶೀರ್ವಾದ ಸಿಗ್ತಂದ್ರೆ ನಾವು ಅಲ್ಲಿ ಮ್ಯಾಗ ನಮಗೆ ಪರಮಾತ್ಮನ ಬಲ್ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದ್ರೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ, ಪರಮಾತ್ಮನ ಬಲ್ ಹೋಗಕ್ಕಲ್ಲ. ನಿಜವಾದ ಪರಮಾತ್ಮ, ಮಾತನಾಡ್ತಕ್ಕಂಥ ಪರಮಾತ್ಮ, ನಡೆದಾಡುವ ಪರಮಾತ್ಮ ಇವತ್ತು ನಮಗೆ ಯಾರಾದ್ರೂ ಇದ್ರೆ ಅವ ಹವಾ ಮಲ್ಲಿನಾಥ್ ಮಹಾರಾಜರು ಮಾತ್ರ ಅದಾರ ಅಂತ ಹೇಳ್ತಾ ಇವತ್ತು ನಮಗೆಲ್ಲರಿಗೂ ಭಾಳ ಇವತ್ತ ಪುಣ್ಯ ಆಯ್ತು, ನಮಗೂ ಜನ್ಮ ಪಾವನ ಆಯ್ತು. ಹವಾ ಮಲ್ಲಿನಾಥ್ ಮಹಾರಾಜರು ಬಂದು ನಮಗೇನು ಇವತ್ತ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೆಲ್ಲ ಕೊಯ್ನೂರು ಗ್ರಾಮಸ್ಥರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ಒಂದೆರಡು ಮಾತು ಮುಗಿಸ್ತೇನೆ.